ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಸ್ಟೈಲೋ ಅಮೆಟಾ ಅನ್ನುವಂಥ ಮೇವಿನ ಗಿಡದ ಬಗ್ಗೆ. ಕನ್ನಡದಲ್ಲಿ ಇದನ್ನು ಕಾಮನ್ ಆಗಿ ಮೊಲದ ಮೆಂತೆ ಅಂತ ಕರೀತಾರೆ, ತಮಿಳಲ್ಲಿ ಮುಯಲ್ ಮಸಾಲ ಅಂತ ಕರೀತಾರೆ. ನಿಮ್ಗೆ ಏನಾದರೂ ಇದರ ಬಗ್ಗೆ ಎಕ್ಸ್ಟ್ರಾ ನೇಮ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ತುಂಬ ನೇಮ್ಗಳಿರ್ಬೋದು ಅಂತ ಸರ್ಚ್ ಮಾಡಿದೆ. ಸ್ಟೈಲೋ ಅಮೆಟಾ ಅದು ಬಿಟ್ಟರೆ ಮೊಲದ ಮೆಂತೆ ಅಂತಿತ್ತು. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸ್ನೇಹಿತರೆ, ನಾನು ಆಲ್ರೆಡಿ ನಮ್ಮ ಗುರು ಫಾರ್ಮ್ಸ್ ಕಡೆಯಿಂದ ಒಂದು 20ಕ್ಕೂ ಮೇಲ್ಪಟ್ಟ ಈ ಫೂಡರ್ ಸೀಡ್ಸ್ ವೆರೈಟಿಗಳನ್ನ ಸೇಲ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸುವಂಥದ್ದು, ನಮ್ಮ ವ್ಯೂವರ್ಸ್ಗೆ, ರೈತರಿಗೆ ತಿಳಿಸುವಂಥದ್ದು, ಅಟ್ಲೀಸ್ಟ್ ಒಂದು 3-4 ಥರದ ಮೇವುಗಳನ್ನ ಬೆಳೆಸ್ಕೊಳ್ಳಿ ಅಂತ. ಸೊ ಯಾವಾಗ ನೀವು ಈ ಕೈ ತಿಂಡಿಗಳು ಹಿಂಡಿ, ಚಕ್ಕೆ ಹಿಂಡಿ, ಬೂಸ, ಕಡಲೆ ಒಟ್ಟು, ಜೋಳ ಇವನ್ನೆಲ್ಲ ಖರ್ಚನ್ನು ಜಾಸ್ತಿ ಮಾಡಿ ನೀವು ಹಸು ಸಾಕಾಣಿಕೆ, ಕೋಳಿ ಕುರಿ ಸಾಕಾಣಿಕೆ ಮಾಡ್ತಿರಲ್ಲ, ಆಗ ಲಾಭ ಅಂಥದ್ದು ಕಡಿಮೆ ಆಗುತ್ತೆ. ನೀವು ಯಾವಾಗ ಫೂಡರ್ಸ್ನ ಜಾಸ್ತಿ ವೆರೈಟೀಸ್ ಬೆಳ್ಕೊಂಡು ಜಾಸ್ತಿ ಕೊಡ್ತೀರ, ಈಗ ಬೇಲಿ ಮೆತ್ತೆ, ಅಗಸೆ, ನೇಪಿಯರು ಇವುಗಳೆಲ್ಲ ಕೊಡ್ತಿರಲ್ಲ, ಲಾಭ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಖರ್ಚು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ನಾನು ಆ 20 ವೆರೈಟಿಗಳನ್ನ ನಾನು ಸೇಲ್ ಮಾಡ್ತಿರುವಂಥ ವೆರೈಟಿಗಳನ್ನ ನಾನು ನೀವು ಬೆಳೆಸಿ ಅಂತ ತಿಳಿಸಲ್ಲ. ಅಟ್ಲೀಸ್ಟ್ ಒಂದು 3-4 ವೆರೈಟಿಗಳನ್ನ ಬೆಳೆಸ್ಕೊಳ್ಳಿ. ಆದರೆ ಆ 20 ಥರದ ಮೇವುಗಳನ್ನ ನಾನು ಬೆಳೆಸ್ತಾ ಇದ್ದೀನಿ. ಅದರಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದು ನಾನು ನೋಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಸ್ಟೈಲೋ ಅಮೆಟಾಗೆ ಬಂದರೆ ಸ್ನೇಹಿತರೆ, ಇದೊಂಥರ ಗ್ರಾಸ್ ವೆರೈಟಿನೇ ಅಂತ ತಿಳ್ಕೊಳ್ಳಿ. ಸೊ ಎಲ್ಲರೂ ತಿಳಿಸುವಂಥದ್ದು ನೇಫಿಯರ್ ಕೆಟ್ಟದು, ನೇಫಿಯರ್ ಕೊಡಬೇಡಿ ಹಸುಗಳಿಗೆ ಅಂತ ಒಂದಷ್ಟು ಜನ ಈ ಆಯುರ್ವೇದಿಕ್ ಅವರು, ನ್ಯಾಚುರಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅವರು ನೇಪಿಯರ್ನ ರೆಕಮೆಂಡ್ ಮಾಡಲ್ಲ. ನೇಪಿಯರಲ್ಲಿ ಪ್ರೋಟೀನೇ ಇಲ್ಲ. ನಾವೇನು ಕೈ ತಿಂಡಿ ಕೊಡ್ತೀವಲ್ಲ ಅದರಲ್ಲೇ ಪ್ರೋಟೀನ್ ಜಾಸ್ತಿ ಇರುವಂಥದ್ದು. ಸೊ ನೇಪಿಯರಲ್ಲಿ ಒಂದು 7-8% ಪ್ರೋಟೀನ್ ಅಷ್ಟೇ. ಸೊ ಇದರಲ್ಲೆಲ್ಲ 15-16% ಪ್ರೋಟೀನ್ ಇರುತ್ತೆ. ಅದರಲ್ಲೂ ಡ್ರೈ ಒಣಗಿಸಿರೋದ್ರಲ್ಲಂತೂ 20-25% ಪ್ರೋಟೀನ್ ಇರುತ್ತೆ ಅದರಲ್ಲಿ, ಸ್ಟೈಲೋ ಅಮೆಟಾ ಅನ್ನುವಂಥದ್ದು. ಆದರೆ ಕ್ವಾಂಟಿಟಿ ಸಿಗಲ್ಲ. ಈಗ ನಾನು ನೇಪಿಯರ್ ಬೆಳೆಸಿದ್ದೀನಿ. ಅವು ಹೆಂಗೆ ಅಂತಂದರೆ, ಒಂದೇ ಸರಿ ಹಸು ಕುರಿ ಮೇಕೆಗಳು ಹೆಂಗೆ ಅಂದರೆ ಸುಮ್ಮನೆ ಮೇಯ್ತಾ ಇರಬೇಕು. ನಮ್ಮಂಗೆ 3 ಹೊತ್ತು ತಿನ್ನೋದಲ್ಲ ಅವು. ಸೊ ಇದ್ರೆ ಸುಮ್ಮನೆ ಮೇಯ್ತಾ ಇರುತ್ತೆ. ಅವುಗಳಿಗೆ ಫೀಡು ಕೂಡ ಜಾಸ್ತಿ ನಾವು ಕೊಡಬೇಕು. ಇಲ್ಲಾಂದರೆ ಅದೇ ಒಂಥರ ಡಲ್ ಆದಂಗೆ ಕಾಣ್ತಾ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ನೇಪಿಯರ್ನ ಕಟ್ ಮಾಡೋಕೆ ಹಾಕಲೇಬೇಕು. ಬೇರೆ ವಿಧಿ ಇಲ್ಲ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮಾಡೋಣ ಅಂದ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡಿದ್ದು. ಈಗ ತುಂಬ ಜನ ಇಂಜೆಕ್ಷನ್ನೇ ಮಾಡಲ್ಲ, ಅದು ಇದು ಅಂತ ತಿಳಿಸ್ತಾರೆ. ಈಗ ಒಂದು ಎಕ್ಸಾಂಪಲ್, ಸದ್ಗುರು ಅಂದ್ಬಿಟ್ಟು ಇದಾರಲ್ಲ, ಈಶ ಸದ್ಗುರು ಅವರು ಸರ್, ಅವರು ಟ್ರೆಡಿಷನಲ್ ಮೆಡಿಸಿನ್ ಆಗಲಿ ಈ ಮಾಡರ್ನ್ ಮೆಡಿಷನ್ನ ರೆಕಮೆಂಡೇ ಮಾಡಲ್ಲ ಯಾರೋ ಸದ್ಗುರು ಅವರು. ಇನ್ನರ್ ಇಂಜಿನಿಯರಿಂಗು ಏನೇನೋ ವರ್ಡ್ಸ್ನೆಲ್ಲ ಯೂಸ್ ಮಾಡಿ ಅವ್ರು ಮಾಡ್ತಾಯಿದ್ರು. ಸೊ ಅವ್ರಿಗೇನೆ ಸರ್ಜರಿ ಆಯಿತು. ಸೊ ಆ ಸರ್ಜರಿಯಲ್ಲಿ ಮಾಡ್ರನ್ ಮೆಡಿಸಿನ್ನೇ ವರ್ಕ್ ಮಾಡಿದ್ದು. ಸೊ ಈ ಮಾಡ್ರನ್ ಯುಗದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ, ನೇಪಿಯರ್ನ ಕೊಡಲೇಬೇಕು. ಯಾಕಂದರೆ ಈಗ ಎಲ್ಲರ ಹತ್ರನೂ 1 ಎಕರೆ, 5 ಎಕರೆ, 2 ಎಕರೆ ಜಮೀನುಗಳಿಲ್ಲ. 20 ಗುಂಟೆ, 30 ಗುಂಟೆ ಅರ್ಬನ್ ಎಲ್ಲ ಸಿಟಿಗಳಿಗೆ ಹೊಟ್ಟೋಗ್ತಾ ಇರುವಂಥದ್ದು, ನೀರು ಕಡಿಮೆ ಆಯ್ತಾ ಇರುವಂಥದ್ದು, ಜಾಗ ಅಗ್ರಿಕಲ್ಚರ್ ಮಾಡುವಂಥ ಲ್ಯಾಂಡ್ ಕಡಿಮೆ ಆಯ್ತಿರೋದು, ಇದೆಲ್ಲ ಕಾಂಪ್ಲಿಕೇಶನ್ ಜಾಸ್ತಿ ಆದಾಗ ನೇಪಿಯರು ಒಂದು 2 ಕುಂಟೆ, 3 ಕುಂಟೆ, 10 ಕುಂಟೆಲಿ ಹಾಕೊಂಡ್ರು ಬೇರೆ ಮೇವುಗಳನ್ನ 1 ಎಕರೆಲಿ ಬೆಳೆಸುವಂಥದ್ದು ಇದು 10 ಕುಂಟೆಲೆ ಬೆಳೆಯುತ್ತೆ. ಸೊ ಅದೇ ರೀತಿ ಇದು ನಿಮಗೆ ನೇಪಿಯರಷ್ಟು ಮೇವನ್ನು ಒದಗಿಸಲ್ಲ ಯಾವುದು ಈ ಸ್ಟೈಲೋ ಅಮೆಟಾ ಅನ್ನುವಂಥದ್ದು. ಬಟ್ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಸ್ನೇಹಿತರೆ, ಬೇರೆ ಮೇವುಗಳ ಥರ ಮೇಂಟೆನೆನ್ಸ್ ಇಲ್ಲ ಇದು. ಸೊ ಇದನ್ನು ನಾನು ಏನಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿದಾಗ ಅವ್ರು ಕಳಿಸ್ಕೊಟ್ಟೆ, ಇದನ್ನು ಒಂದು 5 kg ಅಷ್ಟು ಕಳಿಸ್ಕೊಟ್ಟೆ. ಅವರು ಹೇಳಿದ್ದು, ಸರ್ ನನಗೆ ರೈನು ಮೀನ್ಸ್ ಮಳೆ ಆಧಾರಿತ ಇರಬೇಕು, ಈ ನಂದು ಮಾವಿನ ತೋಟ ಇದೆ ಅದರಲ್ಲಿ ಬೆಳಿಬೇಕು ನಾನು ಅಂತ. ಸೊ ನಾನು ಆವಾಗ ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಈ ಸ್ಟೈಲೋ ಅಮೆಟಾನ. ಇದು ಯಾವ ರೀತಿ ಅಂತಂದರೆ ಸ್ನೇಹಿತರೆ, ನೀವು ರೋಟ್ರಿ ಏನಾದರೂ ಓಡಿಸಿ, ಇದ್ರ ಸೀಡ್ಸು ಒಂಥರ ತುಂಬ ಸೀಡ್ಸ್ ಹೆಂಗಿರುತ್ತೆ ಅಂತಂದರೆ ಇದ್ರದ್ದು ಹುಲ್ಲಿದ್ದಂಗೆ ಇರುತ್ತೆ. ಸೊ ಇದನ್ನೆಲ್ಲ ಚೆಲ್ಲಿ ಮತ್ತೆ ರೋಟ್ರಿ ಓಡಿಸೋದು, ಇಲ್ಲ ಅಲ್ಬೆ ತಗೊಂಡು ಒಂದು ಬರ್ಲು ತಗೊಂಡು ಆ ಸೀಡ್ಸ್ ಎಲ್ಲ ಮಣ್ಣೊಳಗೆ ಸೇರ್ಕೊಳ್ಳೋಂಗೆ ಮಾಡಿದ್ರೆ ಇದು ಈ ಮಳೆಗೆ ಜರ್ಮಿನೇಷನ್ ಆಗುತ್ತೆ. ಸೊ ಮಳೆಗೆ ಜರ್ಮಿನೇಷನ್ ಆದಮೇಲೆ ಏನಾಗುತ್ತೆ, ಸೊ ಒಂದು 2 ತಿಂಗಳು ಒಳಗೇ 2 ಫೀಟ್ 2.5 ಫೀಟಷ್ಟು ಬರುತ್ತೆ. ಇದರಲ್ಲಿ ಹೈಬ್ರಿಡ್ ವೆರೈಟಿ 3 ಫೀಟಷ್ಟು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬರುತ್ತೆ. ಸೊ ನೀವು ಅಷ್ಟು ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ನೀವೇನೇ ಗೊಬ್ಬರ ಹಾಕುವಂಥದ್ದಿಲ್ಲ, ಮತ್ತೆ ಅದನ್ನು ಉಳಿಸ್ಬೇಕು, ಕಳೆ ತೆಗಿಬೇಕು ಅನ್ನೋವಂಥದ್ದಿಲ್ಲ. ಫ್ರೀ ರೇಂಜ್ ಅವ್ರಿಗೆ ಬೆಸ್ಟ್ ಇದು. ಫ್ರೀ ರೇಂಜ್ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಒಂದು 10 ಕುರಿಗಳನ್ನ, ಒಂದು 15 ಹಸುಗಳನ್ನ ಸಾಕುವಂಥವ್ರು ಬೈಲಿಗೆ ಬಿಡ್ತಾರೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ. ತುಂಬ ಜನ ಈ ಮಲೆನಾಡು ಗಿಡ್ಡ ಸಾಕಿರೋರೆಲ್ಲ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರೆಲ್ಲ ಇವುಗಳನ್ನ ನ್ಯಾಚುರಲಾಗಿ ಬಿಡುವಂಥದ್ದು, ಅವ್ರ ತೋಟಗಳಲ್ಲಿ ಮೇಯಿಸುವಂಥದ್ದು, ಆ ರೀತಿ ಎಲ್ಲ ಮಾಡ್ತಾರಲ್ಲ. ಸೊ ಅವ್ರುಗಳಿಗೆ ಇದು ಫಸ್ಟ್ ಕ್ಲಾಸ್ ಮೇವಿದು. ಸೊ ಕಟ್ ಮಾಡಿ ಕುಯ್ಕೊಂಡು ತಗೊಂಡು ಬಂದು ಹಾಕೋದಕ್ಕಿಂತ ಫ್ರೀ ರೇಂಜಲ್ಲಿ ಬಿಡೋರಿಗೆ ಫಸ್ಟ್ ಕ್ಲಾಸ್ ಮೇವಿದು. ಸೊ ಒಂದು ಸರಿ ನೀವು ಹಾಕಿದ್ರೆ ಮುಗೀತು. ಸೊ ಇದ್ರ ಡ್ರೈ ಆಯಿತು, ಮಳೆ ನಿಲ್ತು, ಡ್ರೈ ಆಯಿತು ಅಂತಂದ್ರು ಆ ಡ್ರೈ ಮೇವನ್ನು ಕೂಡ ಹಸು ಕುರಿಗಳು ತಿಂತವೆ. ಸೊ ಚೆನ್ನಾಗಿರುತ್ತೆ. ಸೊ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಸೀಡ್ಸ್ ಎಲ್ಲ ಅಲ್ಲೇ ಬಿದ್ದಿರುತ್ತಲ್ಲ, ಮತ್ತು ಬೇರು ಕೂಡ ಅಷ್ಟು ಬೇಗ ಒಣಗಲ್ಲ. ನಾನು ಎಲ್ಲ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಬೇರೆ ಒಣಗುತ್ತಾ ಹೆಂಗೆ ಏನು ಅನ್ನೋದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರ್ತೀನಿ. ಯಾರು ಈ ಫ್ರೀ ರೇಂಜಲ್ಲಿ ಬಿಡುವಂಥವ್ರಿಗೆ
ಜಮೀನು ಸ್ವಲ್ಪ ಜಾಸ್ತಿ ಇದ್ದು ನಾವು ಕಟಾವು ಮಾಡಿ ತಂದು ಹಾಕಲ್ಲ ಸರ್, ಒಂದು 4-5 ವೆರೈಟಿ ಹಾಕತ್ತೀವಿ ನಾವು ಒಂದು ಎಕರೆಯಲ್ಲಿ, ಒಂದು 20 ಆಡುಮರಿನ ಕುರಿಮರಿನ ಸಾಕ್ತೀವಿ ನಾವು. ಅದನ್ನು ಕಟ್ ಮಾಡಿ ನೇಪಿಯರು ಆ ಥರ ಎಲ್ಲ ಕಟ್ ಮಾಡಿ ಮಿಷಿನ್ ಚಾಪ್ ಮಾಡಿ ಹಾಕುವಂಥದ್ದಿಲ್ಲ. ನಾವು ಡೈರೆಕ್ಟಾಗಿ ಫ್ರೀ ಆಗಿಬಿಡ್ತೀವಿ. ನಮ್ಮ ಜಮೀನಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಮಾವಿನ ತೋಟ ಇದೆ ಅನ್ನೋರಿಗೆ ನೇಪಿಯರು ಬೆಸ್ಟ್, ಇದು ಈ ಸ್ಟೈಲು ಬೆಸ್ಟು ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇದು ಕೂಡ ನೈಟ್ರೋಜನ್ ಫಿಕ್ಸೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಮೇನ್ ಪಾಯಿಂಟು. ಯಾವಾಗಲೂ ನಾವು ಮೇವುಗಳನ್ನ ಕೊಟ್ಟಾಗ ನೀವು ನೇಫಿಯರ್ ಹಾಕ್ಬಿಟ್ರೆ ಅದು ಅಕ್ಕಪಕ್ಕ ಇರುವಂಥ ಗಿಡಗಳಿಗೆ, ತರಕಾರಿ ಮರಗಳಿಗೆ, ಅಡಿಕೆ ಒಳಗೆ ನೀವು ನೇಫಿಯರ್ ಹಾಕೋಕ್ಕಾಗಲ್ಲ. ಸುಮ್ಮನೆ ಇಂಪಾರ್ಟೆಂಟಾಗಿ ಅವಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ ಎಲ್ಲ ನೇಫಿಯರೇ ಹೇಳ್ಕೊತಾ ಇರುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ನೀವು ಇದನ್ನು ಸ್ಟೈಲಾ ಮ್ಯಾಟನ 100% ಯೂಸ್ ಮಾಡ್ಬೋದು. ಸೊ ಫಸ್ಟ್ ಕ್ಲಾಸಾಗಿ ಬರುತ್ತೆ, ತುಂಬ ಮೇಂಟೆನೆನ್ಸ್ ಫ್ರೀ. 1 ಎಕರೆ ಮೇಲಿರೋರು ಇದಕ್ಕೆ ಹೋಗಿ, 1 ಎಕರೆ 2 ಎಕರೆ ಇದೆ ಸರ್ ಅನ್ನೋರು ಅಚ್ಚುಕಟ್ಟಾಗಿ ಒಂದು 5-10 ಕುಂಟೆಯಲ್ಲಿ ಸ್ಟೈಲಾ ಮ್ಯಾಟನ ಬೆಳೆಸ್ಕೊಳ್ಳಿ. ನೀವು ಯಾವಾಗಲೂ ಅಷ್ಟೇ, ಯಾವುದೇ ಮೇವಾಗಲಿ ಸಾಲು ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ. ನಿಮಗೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರೋಟೀನ್ಸ್ ಜಾಸ್ತಿ ಆಗುತ್ತೆ. ಸೊ ನಾನು ಜೆನೆಟಿಕಲಿ ಒಂದಷ್ಟು ಆರ್ಟಿಕಲ್ಸ್ ಎಲ್ಲ ಓದ್ತಿದ್ದಾಗ ಈ ಆರ್ಗ್ಯಾನಿಕ್ ಫುಡ್ಗೂ ಮಾಮೂಲಿ ಕೆಮಿಕಲ್ ಫುಡ್ಡು, ಆರ್ಗ್ಯಾನಿಕ್ ವೆಜಿಟೇಬಲ್ಸು ಕೆಮಿಕಲ್ ವೆಜಿಟೇಬಲ್ಸ್ಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ಕೂಡ ತುಂಬಾ ರಿಸರ್ಚ್ ಪೇಪರ್ಸ್ ಎಲ್ಲ ಓದ್ತಾ ಇರ್ತೀನಿ. ಸೊ ಅದರಲ್ಲಿ ತುಂಬಾ ಎಕ್ಸಾಂಪಲ್ಸ್ಗಳೆಲ್ಲ ಇದೆ. ನನ್ನ ಹತ್ರ ಬಂದು ಯಾರು ನಿಮ್ಮ ಆರ್ಗ್ಯಾನಿಕ್ ಫುಡ್ಡು ಸರಿ ಇಲ್ಲ ಅವೆಲ್ಲ ಸುಳ್ಳು ಅಂತ ಯಾವನು ನನ್ನ ಹತ್ರ ಬಂದು ಚಾಲೆಂಜ್ ಮಾಡೋಕ್ಕಾಗಲ್ಲ. ನೀವು ಯಾರಾದರೂ ಇದ್ರೆ ಬೇಕಾದ್ರೆ ಮಾಡಿ, ನಾನು ಅದಕ್ಕೆ ಕರೆಕ್ಟ್ ಆನ್ಸರ್ ಕೊಡ್ತೀನಿ. ಈಗ ಬೇಕಾದ್ರೆ ನೀವು ಯಾರಾದರೂ ಒಬ್ಬ ರೈತ ಏನು ಮಾಮೂಲಿ ವಿದ್ಯಾವಂತರಾದರೂ ಕೂಡ ಸ್ವಲ್ಪ ತಿಳಿದಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಈ ಆರ್ಗ್ಯಾನಿಕ್ನ ಮಾಡ್ತಾ ಇರ್ತಾರಲ್ಲ, ಆರ್ಗ್ಯಾನಿಕ್ ವ್ಯವಸಾಯ ಮಾಡೋರಿಗೆ ಈ ಆರ್ಗ್ಯಾನಿಕ್ನ ಇಷ್ಟಪಡಲ್ವಲ್ಲ ಕೆಮಿಕಲ್ ಕಂಪ್ನಿಯವರು, ಆರ್ಗ್ಯಾನಿಕ್ ಎಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ, ಅವರು ನಮ್ಮ ಹತ್ರ ಚಾಲೆಂಜ್ ಮಾಡೋಕ್ಕಾಗಲ್ಲ. ಜೀನ್ ಲೆವೆಲಲ್ಲಿ ಟೆಸ್ಟ್ಗಳಾಗೋಗಿದೆ ಈಗ ಎಲ್ಲ. ಈಗ ಮೊದಲು ಹೋಯ್ತು ಸೆಲ್ಸು, ಟಿಶ್ಯೂ, ಇದು ಬಾಡಿ ಅದೆಲ್ಲ ಸ್ಟ್ರಕ್ಚರ್ ಎಲ್ಲ ಹೋಯ್ತು. ಜೀನ್ ಲೆವೆಲಲ್ಲೇ ಈ ಆರ್ಗ್ಯಾನಿಕ್ ಫುಡ್ಗೂ ಕೆಮಿಕಲ್ ಫುಡ್ಗೂ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ, ಪ್ರೋಟೀನ್ಸ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ, ಈ ರಿಸೆಪ್ಟರ್ಸ್ಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನು ಜೀನ್ ಲೆವೆಲಲ್ಲಿ ರಿಸರ್ಚ್ಗಳೆಲ್ಲ ಮಾಡಿ ಆರ್ಟಿಕಲ್ಗಳನ್ನೆಲ್ಲ ಪಬ್ಲಿಷ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೀವು ಫ್ರೀ ರೇಂಜಲ್ಲಿ ಸಾಕಬೇಕು, ಒಳ್ಳೆ ಪೌಷ್ಟಿಕಾಂಶವಾದ ಫೀಡ್ನ ಕೊಡಬೇಕು ನಿಮ್ಮ ಹಸು ಕುರಿಗಳಿಗೆ ಅನ್ನೋರು 100% ಸ್ಟೈಲಾ ಮ್ಯಾಟಾಗಿ ಹೋಗಿ. 15 ಕುಂಟೆ 20 ಕುಂಟೆ ಒಳಗಿರೋರು ಸ್ಟೈಲಾ ಮ್ಯಾಟಾಗಿ ಬರಬೇಡಿ. ನಾನು ಸೇಲ್ ಆಗಲಿ ಅಂದ್ಬಿಟ್ಟು ನಾನು ತಿಳಿಸುವಂಥದ್ದಿಲ್ಲ. 10 ಕುಂಟೆ 15 ಕುಂಟೆ ಇರೋರು ಸ್ಟೈಲಾ ಮ್ಯಾಟಾಗಿ ಬರಬೇಡಿ. 1 ಎಕರೆ ಮೇಲಿರೋರು ಒಂದು 5 ಕುಂಟೆ 10 ಕುಂಟೆ 20 ಕುಂಟೆಯಲ್ಲಿ ಸ್ಟೈಲಾ ಮ್ಯಾಟನ ಹಾಕಿ. ಕೋಳಿಗಳು ತಿನ್ನುತ್ತೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಕೋಳಿಗಳು ಎಲ್ಲನೂ ತಿನ್ನುತ್ತೆ, ಹಸಿರು ಯಾವ್ದು ಕಾಣುತ್ತೆ. ನಾನು ಶೇಡ್ ನೆಟ್ ಹಾಕಿದ್ದೀನಿ, ಅವಕ್ಕೆ ಮೇವಿಲ್ಲ ಅಂದಾಗ ಶೇಡ್ ನೆಟ್ನೇ ತಿಂತಾ ಇರುತ್ತೆ. ಸೊ ಆ ರೀತಿ ಕೋಳಿಗಳು ಕೂಡ ಆರಾಮಾಗಿ ಈ ಸ್ಟೈಲಾ ಮ್ಯಾಟನ ತಿನ್ನುತ್ತೆ ಸ್ನೇಹಿತರೆ. ಸೊ ಇವು ಫುಲ್ ಶೇವ್ ಮಾಡಿಸ್ಬಿಟ್ಟೆ, ಒಂದು ಸ್ವಲ್ಪ ನೀಟ್ನೆಸ್ ಆಗಲಿ ಫೇಸ್ ಎಲ್ಲ ಅಂದ್ಕೊಂಡು ಯಾವಾಗಲೂ ಡಲ್ಲಾಗೇ ಇರ್ತೀನಿ. ಈಗಲೂ ನಾನು ತುಂಬ ವೀಡಿಯೋಸ್ ಮಾಡಬೇಕಾದ್ರೆ ನನಗೆ ಟೈಮು ಸಿಗೋಲ್ಲ, ಎಲ್ಲೆಲ್ಲೋ ಓಡ್ತಾ ಇರ್ತೀನಿ. ಇದು ಹೆಂಗೆ ಗೊತ್ತಾ, ನಾನು ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಆಗೋಕ್ಕೆ ತುಂಬ ಇಷ್ಟ, ಬಟ್ ಸಂಪಾದನೆ ಕಡಿಮೆ, ನಮಗೊಂದು ಸ್ವಲ್ಪ ಆಸೆಗಳು ಜಾಸ್ತಿ. ಅದರಿಂದ ಯಾವಾಗ ಟೈಮ್ ಸಿಗುತ್ತೋ ಆವಾಗ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಇವತ್ತು ಮೇವು ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಒಂದು ವೀಡಿಯೋ ಮಾಡೋಣ. ಇನ್ನೂ ಸ್ನಾನ ಏನೂ ಮಾಡಿಲ್ಲ, ಮಾಮೂಲಿ ಬೆಳಗ್ಗಿನ ಕಾರ್ಯಗಳೆಲ್ಲ ಮುಗಿಸಿ ಬಂದು ಒಂದಷ್ಟು ಮೇವು ಎಲ್ಲ ಕಟ್ ಮಾಡಿ ಹಾಕಿ ನಮ್ಮ ಕೋಳಿಗಳಿಗೆ ಮೇವು ಹಾಕಿ ಸ್ಟೈಲಾ ಮ್ಯಾಟದೊಂದು ವೀಡಿಯೋ ಮಾಡಿ ಓಡ್ತೀನಿ ಸ್ನೇಹಿತರೆ. ಸೊ ಅದಕ್ಕೆ ಶೇವ್ ಮಾಡಿಸಿರೋದು, ಏನಪ್ಪ ಹೊಸ ಲುಕ್ಕು ಅಂತ ಅನ್ಕೊಬಿಡಿ. ಈ ಫಿಲಮಲ್ಲಿ ಹೀರೋಗಳು ಒಂದೊಂದು ಫಿಲಮ್ಗೆ ಒಂದೊಂದು ಲುಕ್ ಇರ್ತಾರಲ್ಲ, ಹಂಗಿರಲಿ ಅಂತ. ಸೊ ನೋಡಿ ನಮ್ದು ಹೆಂಗಿದೆ ಯೂಟ್ಯೂಬ್ ಸೆಟಪ್, ಯಾವುದೇ ಖರ್ಚಿಲ್ಲ, ಒಂದು ಕಂಪ್ಯೂಟ್ರ್ ಇಲ್ಲ, ಏನಿಲ್ಲ. ಕಂಪ್ಯೂಟರ್ ಅಂದರೆ ಪರ್ಸ್ನಲ್ ಕಂಪ್ಯೂಟರ್ ನಾನು ಯೂಸ್ ಮಾಡ್ತೀನಿ. ಯಾವುದೇ ವೀಡಿಯೋ ಎಡಿಟಿಂಗ್ ಇಲ್ಲ, ಯಾವ ವೀಡಿಯೋ ಎಡಿಟಿಂಗ್ ಇಲ್ಲ ಅಂದರೆ 25,000 ಕೇವಲ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸು ಬರೀ 100 ವೀಡಿಯೋಸು. 50,000 ಹತ್ತಿರ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಆಮೇಲೆ ನಮ್ಮ ಮನೆಗಳಲ್ಲಿ ಇವೆಲ್ಲ ಗೊತ್ತಾಗಲ್ಲ. ನಮ್ಮ ತಂದೆ ತಾಯಿಗೆಲ್ಲ ಯೂಟ್ಯೂಬು ಇದರಲ್ಲಿ ದುಡ್ಡು ಬರುತ್ತೋ ಏನೋ, ಇದರಲ್ಲಿ ಹೆಂಗೆ ಸೇಲ್ಸು, ಫೂಡರ್ ಸೀಡ್ಸು ಇವೆಲ್ಲ ಅವ್ರಿಗೇನು ಗೊತ್ತಾಗಲ್ಲ. ನಾನು ಓದಿರೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ ಪಾಪ, ಆ ಮಟ್ಟದಲ್ಲಿ ಇದ್ದರಿಂದ ಅದು ಗೊತ್ತಾಗಲ್ಲ. ಸೊ ಹಿಂದೆ ಫ್ರೆಶ್ಶು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ದಿನನಿತ್ಯದ ಕಾರ್ಯ ಮುಗಿಸಿ ಇಲ್ಲಿ ಬಂದು ಬೆಳಗ್ಗೆ ಒಂದು ಹಣ್ಣು ಈ ಥರ ತಿನ್ಕೊಂಡು ಹೋದ್ರೆ ಇನ್ನೇನ್ರಿ ಜೀವನ ಬೇಕು. ಒಂದಷ್ಟು ದುಡ್ಡು, ಒಂದು ಈ ರೀತಿ ಒಂದಷ್ಟು ಫ್ರೂಟ್ಸು, ಅವು ಇವು, ಕೋಳಿ ಮಾಂಸ, ಕೋಳಿ ಮೊಟ್ಟೆ, ತರಕಾರಿ ಇವೆಲ್ಲ ಇದ್ದರೆ ಒಂಥರ ಸಫಿಷಿಯೆಂಟ್ ಅನಿಸುತ್ತೆ ಲೈಫ್ಗೆ. ಸೊ ನೆಮ್ಮದಿ ಅನ್ನೋದ್ರಲ್ಲಿ ಇದಕ್ಕೆ ಬೇರೆದನ್ನ ನೀವು ಹೋಲಿಕೆ ಮಾಡೋಕ್ಕಾಗಲ್ಲ. ದುಡ್ಡು ಕಡಿಮೆ ಇರ್ಬೋದು, ಅದರಲ್ಲಿ ಏನೂ ಇಲ್ಲ, ನಾವು ಹೇಳ್ತೋಲ್ಲ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದು ಬೇಡ ದುಡ್ಡಲ್ಲಿ. ಅಗ್ರಿಕಲ್ಚರ್ಗೂ ಬಿಸ್ನೆಸ್ಗಳು ಸಿಟಿಗಳಲ್ಲಿರುವಂಥವ್ರಿಗೂ ಹೋಲಿಕೆ ಮಾಡೋದು ಬೇಡ. ಅದು ಯಾರ್ಯಾರೋ ನಂಬೋರ್ಗಿನೇ ಅವೆಲ್ಲ ಏನೂ ತಗೊಳಕ್ಕಾಗಲ್ಲ. ಅಗ್ರಿಕಲ್ಚರ್ ಮಾಡಿ ಸುಮ್ಮನೆ ಸುಳ್ಳು ಅವೆಲ್ಲ, ರೈತ ಅಂತ ಬೋರ್ಡ್ ಹಾಕ್ಸ್ಕೊಳ್ಳೋದು ಅವೆಲ್ಲ ಸುಳ್ಳು, ಮಾಡೋಕ್ಕಾಗಲ್ಲ. ಬಟ್ ನೆಮ್ಮದಿ ಸಫಿಷಿಯೆಂಟು. ಈ ಥರ ಒಂದು ಫ್ರೂಟ್ ತಿಂದರೆ ಸಾಕಲ್ಲ, ಬೆಳಗ್ಗೆ ಎದ್ದು ಬಂದು ಕೆಲಸ ಮಾಡ್ಕೊಂಡು ಒಂದು 2-3 ಫ್ರೂಟ್ ತಿನ್ಕೊಂಡು ಈ ಥರ ಒಂದು ವೀಡಿಯೋ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಇದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ಒಂದಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್. ಇರಿ ಹಣ್ಣು ತಿನ್ಕೊಳ್ತೀನಿ, ಬಾಯ್ ಬಾಯ್.